9/2024 ಗಣೇಶ ಉತ್ಸವದ ಆಚರಣೆಯಾಗುತ್ತಿದ್ದು ಅಂದು ಸುಮಾರು 54 ಗಣೇಶ ನಮ್ಮಲ್ಲಿ ಪ್ರತಿಷ್ಠಾಪನೆಯಾಗುತ್ತವೆ. ಅದೇ ರೀತಿಯಾಗಿ 17ನೇ ತಾರೀಕು 16ನೇ ತಾರೀಕು ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಆಚರಣೆ ಸಹ ಆಗುತ್ತಿದ್ದು ಎಲ್ಲ ಒಟ್ಟಿಗೆ ಬಂದಿದ್ದರಿಂದ ಮತ್ತು ಪ್ರತಿ ಸರಿ ಶಾಂತಿ ಸಭೆಯಲ್ಲಿ ನಾವು ಹಲವಾರು ಸೂಚನೆಗಳನ್ನು ಎಲ್ಲ ಆಯೋಜಕರಿಗೆ ನೀಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಸಹಿತ ಕೆಲವು ಸೂಚನೆಗಳನ್ನು ನಮ್ಮ ಅಧಿಕಾರಿಗಳು ತಮಗೆಲ್ಲ ನೀಡ್ತಾರೆ. ಅದನ್ನೆಲ್ಲ ತಾವು ಪಾಲನೆ ಮಾಡಿಕೊಂಡು ಗಣೇಶ ಹಬ್ಬವನ್ನು ಶಾಂತಿಯುತವಾಗಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವ ನಮ್ಮ ಇಲಾಖೆಯ ಒಂದು ಉದ್ದೇಶವನ್ನು ತಾವೆಲ್ಲ ಈಡೇರಿಸಬೇಕು ಅಂತೇಳಿ ಈ ಸಭೆಯಲ್ಲಿ ಕೇಳ್ತಾ ತಾವು ಯಾರು ಆಯೋಜಕರು ಸ್ವಲ್ಪ ಮಾತಾಡಬೇಕಂತ ಕೇಳ್ಕೊತೀನಿ. ನಮಸ್ಕಾರ. ಈ ವರ್ಷ ಗಣೇಶ ಮತ್ತೆ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಜೊತೆಯಲ್ಲಿ ಬರ್ತಾ ಇದೆ. ಹರಿಹರದ ಇನ್ನೊಂದು ವಿಶೇಷ ಅಂದ್ರೆ ಅದರಲ್ಲೂ ಕೂಡ ಮತ್ತೆ ಈಗ ಆರೋಗ್ಯ ಮಾತೆಯದು ಕೂಡ ಜಾತ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವತ್ತು ಹರಿಹರದ ಪ್ರಜೆಗಳು ಮತ್ತು ನಮ್ಮ ಸಬ್ ಡಿವಿಷನ್ ಪ್ರಜೆಗಳು ಮತ್ತು ದಾವಣಗೆರೆಯ ಎಲ್ಲ ನಾಗರಿಕರು ಕೂಡ ಸೌಹಾರ್ದಯುತವಾಗಿ ಅತ್ಯಂತ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸ್ತಾ ಬಂದಿರ್ತೀವಿ. ಈ ಒಂದು ಕಾರ್ಯದಲ್ಲಿ ನಮ್ಮ ಯಾವ ಒಂದು ಹಸ್ತಕ್ಷೇಪವೂ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ಕೆಲವೊಂದು ನಿಬಂಧನೆಗಳು, ಕಟ್ಟಳೆಗಳು, ನಿಯಮಗಳು ಪಾಲನೆ ಮಾಡಲೇಬೇಕಾಗುತ್ತೆ. ಆ ನಿಯಮಗಳು ಕೂಡ ನಾವು ಈಗಾಗಲೇ ಸ್ಟೇಷನ್ ಲೆವೆಲಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಕೂಡ ಮೀಟಿಂಗ್ ಆಗಿದೆ. ಇದು ಉಪ ವಿಭಾಗದ ಒಂದು ಮೀಟಿಂಗ್, ಅಂದರೆ ಸಬ್ ಡಿವಿಷನಲ್ ಮೀಟಿಂಗ್. ಇದು DSP ನೇತೃತ್ವದಲ್ಲಿ ನಮ್ಮ ಸಬ್ ಡಿವಿಷನ್ ಎಲ್ಲ ಅಧಿಕಾರಿ ಮಿತ್ರರು ಅದನ್ನ ಒಂದು ಕೇಂದ್ರೀಕೃತ ಸ್ಥಾನವಾಗಿ ನಾವು ಹರಿಹರ ಎಸ್ಪೆಷಲಿ ಒಂದು ತೊಗೊಂಡ್ಬಿಟ್ಟು ಬೇರೆ ಬೇರೆ ವಿಭಾಗದಿಂದ ಬಂದಿದ್ದಾರೆ. ಕೆಲವೊಂದು ಮಾಹಿತಿಗಳನ್ನ ಆಲ್ರೆಡಿ ಹೇಳಿದೆ ನಿಮಗೆ, ಏನು ಮಾಡಬೇಕು, ಡೂಸ್ ಆ್ಯಂಡ್ ಡೋಂಟ್ಸ್. ಇವರು ಓದ್ಬಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಗಣೇಶ ಪ್ರತಿಷ್ಠಾಪಕ ಸಂಘದ ಪದಾಧಿಕಾರಿಗಳು ಮುಂಚಿತವಾಗಿ ಪೊಲೀಸ್ ಇಲಾಖೆ, KEB ಇಲಾಖೆ, ಅಗ್ನಿಶಾಮಕ ಇಲಾಖೆ, ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ ನಿರಪೇಕ್ಷತೆ ಪತ್ರವನ್ನು ಅಂದರೆ NOC ಪಡೆದುಕೊಂಡೇ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು. ಸೊ ಇಂಡಿಪೆಂಡೆಂಟ್ ಆಗಿ ನಾನು ನಿಲ್ಲಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಇಟ್ಕೋಬೋದು. ಗಣೇಶ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ನೀವು ಮನೆಯಲ್ಲಿ ಮಾಡ್ತಾ ಇದ್ರೆ ಯಾವುದೇ ಪರವಾನಗಿ ಅಗತ್ಯತೆ ಇಲ್ಲ. ಸಾರ್ವಜನಿಕವಾಗಿ ಅದನ್ನು ಪ್ರದರ್ಶಿಸೋದಾಗಲಿ, ಮೆರವಣಿಗೆ ಮಾಡೋದಾಗಲಿ, ನಿಮ್ಮ ಮನೆ ಬಿಟ್ಟು ಜಾಸ್ತಿ ಜನ ಸೇರಿ ಸಾರ್ವಜನಿಕರು ಇರ್ತಾ ಇದ್ದಾರೆ ಅಂದರೆ ಆ ಪ್ರಾಧಿಕಾರದ ಅನುಮತಿ ಕಡ್ಡಾಯವಾಗಿರ್ತದೆ. ಮತ್ತು ಈ ಬಗ್ಗೆ ನಾವು ಗಣೇಶ್ ಪ್ರತಿಷ್ಠಾಪನೆ ನಿಮಗೆ ಅನುಕೂಲಕ್ಕಾಗಿ ಅನುಮತಿ ಪಡೆಯುವ ಸಲುವಾಗಿ ಈಗಾಗಲೇ 19/8/2024 ಪೊಲೀಸ್ ಉಪಾಧ್ಯಕ್ಷ ನಗರ ವಿಭಾಗದಲ್ಲಿ ಅಂದರೆ ಅಲ್ಲಿ ಸುತ್ತಮುತ್ತ ಹಳ್ಳಿಯವರಿಗೆ ಬರೋರಿಗೆ ಅಲ್ಲಿ ಮತ್ತು ಇಲ್ಲಿ ನಮ್ಮ ಕಮಿಷನರ್ ಆಫೀಸಲ್ಲಿ ಮತ್ತೆ ನಾವು ಇದರಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಓಪನ್ ಮಾಡ್ತೀವಿ. ಅಲ್ಲಿ ಪೊಲೀಸ್ ಇಲಾಖೆ, ಬೆಸ್ಕಾಂ, ಪರಿಸರ ಇಲಾಖೆ, ಮಹಾನಗರ ಪಾಲಿಕೆ ಅಥವಾ ಇಲ್ಲಿ ಪಾಲಿಕೆಯಿಂದ ಏಕಗವಾಕ್ಷಿ ಸಿಂಗಲ್ ವಿಂಡೋ ಸಿಸ್ಟಮ್ ತೆಗೆಯಲಾಗ್ತದೆ. ಪ್ರತಿದಿನ 10:00 ಸಂಜೆ 6 ಗಂಟೆವರೆಗೆ ಕಾರ್ಯನಿರ್ವಹಿಸ್ತದೆ. ಇಲ್ಲಿ ಅನುಮತಿ ನೀವು ಪಡ್ಕೋಬಹುದು. ತಾಲೂಕು ಪ್ಲೇಸಲ್ಲಿ CPI ಅಥವಾ PI ಕಚೇರಿಯಲ್ಲಿ ಆಯಾ ನಗರಸಭೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಏರ್ಪಡಿಸಿರುವ ಸಿಂಗಲ್ ವಿಂಡೋ ಸಿಸ್ಟಮ್ ಅನುಮತಿ ಪಡೆಯಬಹುದು. ಅನುಮತಿ ಇಲ್ಲದೆ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆ ಮಾಡಬಾರದು. ಯಾವುದೇ ಇದಕ್ಕಾಗಲಿ ಅನುಮತಿ ಪಡೆಯೋದು ಕಡ್ಡಾಯ ಆಗ್ತದೆ. ಯಾವ ರೀತಿ ಗಣಪತಿ ಇರಬೇಕು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಣ್ಣ ಲೇಪಿತ ಮೂರ್ತಿಗಳನ್ನು ಯಾವುದೇ ನದಿ ವೇದಿಕೆ ಮೇಲೆ ಸನ್ಮಾನ್ಯ ಜನಪ್ರಿಯ ಶಾಸಕರೇ, ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಮತ್ತು ಮೇರೆ ಹಬ್ಬ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳನ್ನು ತಿಳಿಸುತ್ತಾ ಈಗ ಸುಧಾಕರ್ ಅವರ ಒಂದು ಮಾತನ್ನು ಹೇಳಿದ್ರು, DJ ಸೌಂಡ್ ಬಗ್ಗೆ ಹೇಳಿದ್ರು. ಅದು ಯಾರಾದ್ರೂ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅವಾರ್ಡ್ ವೈಲೇಷನ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ತದೆ. ಇಲ್ಲ ಮುಗಿದೇ ಹೋಗ್ಬಿಡ್ಬಿಡ್ರಿ. ಆಮೇಲೆ ಏನು ನೀವು ರೇಟ್ ಬಗ್ಗೆ ಹೇಳಿದ್ರೆ ಆ ರೇಟ್ ಬಗ್ಗೆ ನಾನು ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಗೊಂಡ್ಬರ್ತೀನಿ. ನಮ್ಮ SP ಮೇಡಮ್ ಇಲ್ಲದೆ ಇರೋದ್ರಿಂದ ನಾನು ಈ ಸಭೆಗೆ ಬಂದಿದ್ದೀನಿ. ನಿಮ್ಮ ಏನು ವೇರಿಯೇಷನ್ ಇದ್ರೆ ಜಿಲ್ಲಾಡಳಿತ ಗಮನಕ್ಕೆ ತಗೊಂಡ್ಬರ್ತೀನಿ, DC ಗಮನಕ್ಕೆ ತಗೊಂಡ್ಬರ್ತೀನಿ. ಅದೇ ರೀತಿಯಾಗಿ ಅದು ಏಕಗವಾಕ್ಷ ಸಿಸ್ಟಮ್ ಅನ್ನ ಎಲ್ಲ ಕಡೆಗೂ ಅಳವಡಿಸ್ತೀವಿ ನಾವು ಇಡೀ ಜಿಲ್ಲೆಯಲ್ಲಿ. ಅದು ಕಂಪಲ್ಸರಿ. ಅದು ಏನು ಮಾನದಂಡಗಳದಾವೆ ಅದು ಮಾನದಂಡಗಳನ್ನು ಫಾಲೋ ಮಾಡಬೇಕಾಗ್ತದೆ. ಮಾನದಂಡಗಳನ್ನ ನಾವು ಫಾಲೋ ಮಾಡ್ಬೇಕಂತ ಏನು ಜಿಲ್ಲಾಡಳಿತ ಅದನ್ನು ಫಾಲೋ ಮಾಡಬೇಕಾಗ್ತದೆ. ನಾವೆಲ್ಲರೂ ಸೇರಿಬಿಟ್ಟು ಸೌಹಾರ್ದಯುತವಾಗಿ ಶಾಂತಿಯುತದಿಂದ ಈ ಗಣೇಶ ಹಬ್ಬ, ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡೋದು. ಒಂದು ನಾನು ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈದ್ ಮಿಲಾದ್ ಹಬ್ಬ 16/17 ಅಂತ ಹೇಳಿದ್ರಿ ನೀವು. 17ಕ್ಕೆ ನೀವು ದಯವಿಟ್ಟು ನಮ್ಮ 11ನೇ ದಿವಸ ಗಣೇಶ ವಿಸರ್ಜನೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ
ಅದು ನೀವು ಬೇಕಾದ್ರೆ ನಿಮ್ಮ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಮೆರವಣಿಗೆ ಡೇಟ್ ಅನ್ನ ಬೇಕಾದ್ರೆ ಇನ್ನೊಂದ್ಸಲ ನೀವು ಅದು ನೀವು ಕಮಿಟಿ ಜೊತೆ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ ನಾವು ಕೇಳ್ಕೊತೀವಪ್ಪ, ನೀವು ಮಾಡ್ಕೊಳ್ಳೋದು ಭಾಳ ತುಂಬಾ ಒಳ್ಳೆ ಕೆಲಸ. ಅವ್ರು ಕೇಳ್ಕೊತಾ ಇದೀವಿ. ಅದು ಕನ್ಫರ್ಮೇಶನ್ ಆಗಿ 16 ಅಲ್ಲ, ಅವ್ರದ್ದು ಅವತ್ತೇ ಆಗುತ್ತೆ, 14 ಆಗುತ್ತೆ. ಆಗಿಲ್ಲ ಅಂತಂದ್ರೆ 17 ಒಂದ್ ವೇಳೆ ಆದ್ರೆ ಮೆರವಣಿಗೆ ಡೇಟ್ ಅನ್ನ ಮುಂದೆ ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ರಿ. ಅದು ತುಂಬಾ ಧನ್ಯವಾದ. ಥ್ಯಾಂಕ್ ವೆರಿ ಮಚ್. ಇವತ್ತು ನಮ್ಮ ರಾಜ್ಯ ನಡೀತಿರೋದೇ ಎಕ್ಸೈಸ್ ಮೇನ್ ರೆವಿನ್ಯೂ. 8 ದಿನ ಬಂದ್ ಮಾಡಿಬಿಟ್ರೆ ಮುಗೀತು ಸುಧಾಕರಣ. ಅಂದರೆ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಎಕ್ಸೈಸ್ ನಿಲ್ಲಿಸಿದೆ ಅಂದರೆ ಅದು 500-1000 ಆಗತ್ತೆ ನೋಡಪ್ಪ. ಯಾವುದೇ ಸಂದರ್ಭದಲ್ಲಿ ನಾವೇನು ಬಿಗಿ ಮಾಡ್ತೀವೋ ಅದಕ್ಕೆ ಬೇರೆ ದಾರಿ ಹುಡುಕ್ತಾ ಇರ್ತಾರೆ ಅಷ್ಟೇ. ಎಲ್ಲದೂ ಅರ್ಧಸ್ನಲ್ಲೇ ಇರಬೇಕು. ಈಗ ಗಣೇಶ ಸ್ಥಾಪನೆ 7ನೇ ತಾರೀಕು ಆಗುತ್ತೆ. ಮೇರಿಯಮ್ಮ ಜಾತ್ರೆ ಕೊನೆ ದಿನ 8 8ಕ್ಕೆ ಮುಗಿಯುತ್ತೆ. ಮೊದಲನೇ ದಿನ ವಿಸರ್ಜನೆ ಮಾಡುವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಅವತ್ತಿನೂ ಮೇರಿಯಮ್ಮನ ಜಾತ್ರೆ ಇರುತ್ತೆ. ಪೊಲೀಸ್ನವ್ರಿಗೆ ಆ ದಿನ ಸ್ವಲ್ಪ ಬಂದೋಬಸ್ತ್ ಬೇಕಾಗ್ತದೆ. ಹರಿಹರದಲ್ಲಿ, ದಾವಣಗೆರೆಯಲ್ಲಿ ಏನು ಮೊದಲನೇ ದಿನ ಭಾಳಷ್ಟು ದೊಡ್ಡ ಪ್ರಮಾಣವಾಗಿ ಏನು ಇರಲ್ಲ. ಹಾಗಾಗಿ DYSP ಅವರು ದಾವಣಗೆರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು 7ನೇ ತಾರೀಕು 8ನೇ ತಾರೀಕಿನ ವ್ಯವಸ್ಥೆಯನ್ನು ಮಾಡ್ಬೋದು. ಈದ್ ಮಿಲಾದ್ 16 ಅಂದರು. ಹೆಚ್ಚಾಗಿ 16 ಅಂದರೆ ಗಣೇಶನ ವಿಸರ್ಜನೆ 10ನೇ ದಿನ. ನಾವು 9ನೇ ದಿನ 11ನೇ ದಿನನೇ ಬಿಡೋದು ಜಾಸ್ತಿ. ಆದರೆ 10ನೇ ದಿನ ಯಾರು ಬಿಡ್ತೀವಪ್ಪ ಅಂದರೆ DJ ಸಿಗಲ್ಲ. DJ 10ನೇ ದಿನ ಸಿಕ್ಕಿದೆ ಅನ್ನೋರು ಮಾತ್ರ ನಾವು 10ನೇ ತಾರೀಕು ಬಿಡ್ತೀವಿ, 10ನೇ ದಿನ ಬಿಡ್ತೀವಿ. ಹೌದಾ ಇಲ್ಲಪ್ಪ? ಇವಾಗ ಪದ್ಧತಿಗಿನ ಮುಖ್ಯವಾಗಿ DJ ಬೇಕಾಗಿದೆ. ನೀವು ಏನೇ ಪೊಲೀಸ್ ಹೇಳಿದ್ರು DJ ಇಲ್ದಂಗೆ ನಡೆಯೋದೇ ಇಲ್ಲ ಬಿಡಿ. ಆದರೆ ಶಬ್ದ ಅದರಿಂದ ಹಿರಿಯ ಜೀವಗಳಿಗೆ ತೊಂದರೆ ಆಗಬಾರ್ದು, ಮತ್ತು ರೋಗಿಗಳಿಗೆ ತೊಂದರೆ ಆಗಬಾರ್ದು, ಹಾರ್ಟ್ ವೀಕ್ ಇರ್ತಕ್ಕಂಥವ್ರಿಗೆ ತೊಂದರೆ ಆಗಬಾರ್ದು. ಅದು ಭಾಳ ಜೋರಾಗಿ ಹಾಕೋದಕ್ಕಿಂತ ಮಿತವಾಗಿ ಬಳಸ್ರಿ ಅಂತಕ್ಕಂಥದ್ದು ಅಷ್ಟೇ ಅವ್ರ ಉದ್ದೇಶ. ಇನ್ನೊಬ್ರಿಗೆ ತೊಂದರೆ ಆಗದಂಗೆ ಮಾಡಿ ಅಂತೇಳಿ. ಒಟ್ಟಾರೆ ಯಾವಾಗಲೂ ಹರಿಹರದಲ್ಲಿ ಮೇರಿಯಮ್ಮನ ಜಾತ್ರೆ, ಈದ್ ಮಿಲಾದು, ಗಣೇಶ ಹಬ್ಬ ಹೆಚ್ಚಾಗಿ ಒಂದೇ ತಿಂಗಳಲ್ಲಿ ಒಂದೇ ದಿನದಲ್ಲೇ ಬರ್ತಕ್ಕಂಥದ್ದು ಜಾಸ್ತಿ ಇದೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹರಿಹರದಲ್ಲಿ ಯಾವತ್ತೂ ಕೂಡ ಸಣ್ಣ ಪುಟ್ಟ ಗಲಾಟೆ ಕೂಡ ಆಗಿಲ್ಲ. ಎಲ್ಲ ಶಾಂತ ರೀತಿಯಿಂದಲೇ ನಡೆದಿದೆ. ಇನ್ನು 8:15 ಅಂತ ಹೇಳಿದ್ರು ಬಸವರಾಜಪ್ಪನವರು. 8:15 ಆಗಲ್ಲ, ಅದನ್ನು 9 ಗಂಟೆ ಬಹಳ ದೊಡ್ಡ ಪ್ರಮಾಣದ ಮೆರವಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ ಒಂದು ಅರ್ಧ ಗಂಟೆ ಜಾಸ್ತಿ. ಅಂದರೆ ನಮ್ಮ ಹಿಂದೂ ಇರಲಿ ಮುಸ್ಲಿಮ್ ಇರಲಿ, ನಾವು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಹೊಂದ್ಕೋಬೇಕಾಗ್ತದೆ. ಅವ್ರಿಗೆ ಪ್ರತಿನಿತ್ಯ ರಾತ್ರಿ 10, 11, 12 ಆದರೆ ನಮಗೊಂದೇ ಗಣಪತಿ, ಅವರಿಗೆ ದುರ್ಗದ ಗಣಪತಿಗೆ ಹೋಗಬೇಕು, ಶಿವಮೊಗ್ಗದ ಗಣಪತಿಗೆ ಹೋಗಬೇಕು, ಪಕ್ಕಕ್ಕೆ ಕೊಕ್ಕನೂರು ಗಣಪತಿಗೆ ಹೋಗ್ಬೇಕು, ಮಲೆಬೆನ್ನೂರು ಗಣಪತಿಗೆ ಹೋಗ್ಬೇಕು, ನಮಗೊಂದೇ ಗಣಪತಿ. ಹಾಗಾಗಿ ನಾವು ಕೂಡ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ ಅಷ್ಟೇ. ಅದ್ರ ಜೊತೆ ಧಾರ್ಮಿಕ ಭಾವನೆಯೂ ಅದರಲ್ಲಿ ನಾವು ಕಾಣಬೇಕು. ವಿಜೃಂಭಣೆ ಜೊತೆಗೆ ಧಾರ್ಮಿಕ ಭಕ್ತಿಯನ್ನು ಕೂಡ ನಾವು ನೋಡಬೇಕಲ್ಲ. ಈ ನಡುಲ್ಪೇಟೆ ಗಣೇಶ ವಿಸರ್ಜನೆ ಚೆನ್ನಾಗಿರುತ್ತೆ. ಅಲ್ಲಿ ಅವರು ಬರೀ ಭಜನೆ ಮಾಡ್ತಾರೆ, ಬರೀ ಭಜನೆ, ಮಹಿಳೆಯರು ಪುರುಷರು ಬರೀ ಭಜನೆ ಮಾಡ್ಕೊಂಡು ಅದು ಕೂಡ ಚೆನ್ನಾಗಿರ್ತದೆ. ಆದಷ್ಟು
ನಮ್ಮ ಹಬ್ಬವನ್ನು ಶಾಂತಿ ಕದಲದ ಹಾಗೆ ಎಲ್ಲ ಅಧಿಕಾರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ಅಧಿಕಾರಿಗಳು ಅಷ್ಟೇ KEB ಅವರು ಪರ್ಮಿಷನ್ ಕೊಡೋದು ಲೇಟ್ ಮಾಡಬೇಡ್ರಿ, ಪೊಲೀಸ್ ಇಲಾಖೆಯವ್ರು ಲೇಟ್ ಮಾಡಬೇಡ್ರಿ. ಅದೇನಾಗುತ್ತೆ, ಅವ್ರ ಹುಡುಗರಿಗೆ ಅಲ್ಲಿ ಸ್ಟೇಜ್ ಕಟ್ಟೋದು ಏನೇನೋ ಕೆಲಸ ಇರುತ್ತೆ. ನೀವು ಇಲ್ಲಿ ಬೆಳಗ್ಗೆ ಬಂದವ್ರು ಸಾಯಂಕಾಲ ತನಕ ಆಗ್ಬಿಟ್ರೆ ಅದೇ ಒಂದು ಗುಲ್ಲು. ನಮಗೆ ತಿಳಿದು ಅಷ್ಟೇ, ನೀವೊಬ್ಬರನ್ನ ನಿಮ್ಮ ಇಲಾಖೆಗೆ ಒಬ್ಬರನ್ನ ಕೂರಿಸ್ಬಿಡ್ರಿ, ಅದು ಬರ್ತಿದ್ದಂಗೆ ಏನು ಫೀಸ್ ಇದೆ, ಫೀಸು ಕೂಡ 4,000 ಜಾಸ್ತಿ ಅಂತಕ್ಕಂತಿದೆ. ಅದನ್ನು ಕೂಡ ತಾವು ಗಮನ ಹರಿಸ್ರಿ. ನಿಮ್ಮ ವ್ಯಾಪ್ತಿಯಲ್ಲಿ ಬಂದರೆ ಅದನ್ನು ಕಡಿಮೆ ಮಾಡಿ, ಓಡಾಡಿಸ್ಬೇಡ್ರಿ. ಅನುಮತಿಯನ್ನು ಬೇಗ ಕೊಡಿ. ಹೆಂಗಿದ್ರು ನೀವು ಅನುಮತಿ ಕೊಡಲೇಬೇಕು, ಅನುಮತಿ ಕೊಡ್ದಂಗೆ ಇರೋಕ್ಕಂತೂ ಆಗಲ್ಲ. ಆ ಕಾರ್ಯಕರ್ತರಿಗೆ ಏನಪ್ಪ ಓಡಾಡಿಸ್ಬಾರ್ದು ಅಷ್ಟೇ. ಅವ್ರಿಗೆ ಬೇಗ ಸಿಕ್ಬಿಟ್ರೆ ಅವ್ರು ಯಾರಿಗೂ ಫೋನ್ ಮಾಡಲ್ಲ, ನಾವು ನಿಮ್ಗೆ ಯಾರೂ ಫೋನ್ ಮಾಡಲ್ಲ. ಒಟ್ಟಾರೆ ಈ ಸಂದರ್ಭದಲ್ಲಿ ನಾವೆಲ್ಲ ಹೊಂದಾಣಿಕೆಯಿಂದ ಹೋಗೋಣ. ತಮಗೆ ಮೊದಲಿಗೆ ತಿಳಿಸ್ಬಿಡ್ತೀನಿ, ನಿಮಗೆಲ್ಲರಿಗೂ ಗಣೇಶ ಚತುರ್ಥಿ, ಮೇರಿಯಮ್ಮ ಜಾತ್ರೆ, ಈದ್ ಮಿಲಾದಿನ ಶುಭಾಶಯಗಳನ್ನ ಹೇಳಿ ನನ್ನ